ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಪ್ರಿಯಾನ ಮನೆಯಿಂದ ಹೊರಗೆ ಹಾಕ್ತಾರ ನಂದ. ಪ್ರಿಯಾ ಸ್ವಾರ್ಥಿ ಅನ್ನೋದು ನಂದನ ಗೊತ್ತಾಗುತ್ತಾ? ಇನ್ನು ವಲ್ಲಭನ ಮೇಲೆ ತಾಪವಾದ ಕಳ್ಸುತ್ತಾ? ಎಲ್ಲಾನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇನ್ನು ನಂದ ತುಂಬಾ ಕೋಪದಲ್ಲಿ ಪ್ರಿಯಾನ ಹತ್ರ ಹೇಳ್ತಾನೆ, ಅಲ್ಲ ಅಮ್ಮ, ನಾನಿಗೆ ಮದುವೆ ಆಗೋ ಮುಂಚೆನೆ ನಮ್ಮ ಮನೆ ಬಗ್ಗೆ ಹೇಳಿದ್ದೆ ಅಲ್ಲ, ಆದ್ರೆ ನೀನ್ ಯಾಕೆ ಈ ರೀತಿ ಮಾಡಿದೆ? ಓ, ಮದುವೆ ಒಂದಾಗ್ಲಿ ಆಮೇಲೆ ನಾನು ಅಂದ್ಕೊಂಡದ್ ಮಾಡೋಣ ಅಂತ ಇದ್ಯಾ? ಆಗ ಪ್ರಿಯಾ ಹೇಳ್ತಾಳೆ, ಅಯ್ಯೋ ಇಲ್ಲ ಮಾವ, ಹಾಗೆಲ್ಲ ಹೇಳ್ಬೇಡಿ ಮಾವ ಅಂತ ಹೇಳ್ತಾಳೆ. ಆಗ ನಂದ ಹೇಳ್ತಾನೆ, ಆಯ್ತು ಪ್ರಿಯಾ, ಮೊದಲು ಹೇಳು, ನಿನಗೆ ಹೋಟೆಲ್ಗೆ 26,000 ಅಂತ ಯಾವಾಗ ಗೊತ್ತಾಯ್ತು ಅಂತ ಕೇಳ್ತಾನೆ. ಆವಾಗ ಪ್ರಿಯಾ ಹೇಳ್ತಾಳೆ, ಮಾವ ಹೋಟೆಲ್ಗೆ ಹೋದ್ಮೇಲೆ ಗೊತ್ತಾಯ್ತು ಮಾವ ಅಂತ ಹೇಳ್ತಾಳೆ. ಆಗ ನಂದ ಹೇಳ್ತಾನೆ, ಓ ಆಯ್ತು ಬಿಡು, ಹೋಟೆಲ್ಗೆ ಹೋದಿ ನಿಂಗೆ ಗೊತ್ತಾಯ್ತು, ಗೊತ್ತಾದ್ಮೇಲೆ ನನಗೆ ನೀನು ಫೋನ್ ಮಾಡಿ ಹೇಳಬೇಕಿತ್ತಲ್ಲ, ಯಾಕೆ ನೀನು ಹೇಳಿಲ್ಲ? ನಿನ್ನ ಗಂಡ ತಡೆದಿದ್ರು ನನಗೆ ನೀನು ಕಾಲ್ ಮಾಡಿ ಹೇಳಬೇಕಿತ್ತು. ಆಯಿತು, ಅದು ಹೇಳಿಲ್ಲ. ಎಲ್ಲ ಮುಗಿಸ್ಕೊಂಡು ಬಂದ್ರಿ ಅಲ್ವಾ ಮನೆಗೆ, ಆವಾಗಾದರೂ ಹೇಳಬೇಕಿತ್ತು, ಯಾಕೆ ಹೇಳಿಲ್ಲ? ಅದೇ ಅಮೂಲ್ಯ ಟ್ಯೂಷನ್ ಮಾಡ್ತಿರುವಾಗ 2 ಸಲ ಬಂದು ಚಾಡಿ ಹೇಳಿದೆಯಲ್ವಾ? ನಿನಗೆ ಬೇರೆಯವ್ರ ವಿಷಯ ಎಲ್ಲ ಹೇಳಿಕ್ಕಾಗ್ತದೆ, ಆದರೆ ನಿನ್ನ ವಿಷಯ ಹೇಳುವಾಗ ಬಾಯಿ ಕಟ್ಟಾಗ್ತದಲ್ಲ. ಅಂದರೆ ನಿನ್ನ ಮಾತಿನ ಅರ್ಥ ಏನು? ನೀನು ತಪ್ಪು ಮಾಡಿದ್ರು ಯಾರಿಗೂ ಗೊತ್ತಾಗಬಾರ್ದು, ಬೇರೆಯವ್ರು ತಪ್ಪು ಮಾಡಿದ್ದು ಎಲ್ಲ ಗೊತ್ತಾಗಬೇಕು, ಎಲ್ಲ ನಿನ್ನ ಲಾಭಕ್ಕೋಸ್ಕರ ಮಾಡ್ತಿದ್ಯಲ್ಲ ಪ್ರಿಯಾ ಅಂತ ಹೇಳ್ತಾರೆ. ಆಗ ಪ್ರಿಯಾ ಹೇಳ್ತಾಳೆ, ಅಯ್ಯೋ ಮಾವ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಮಾವ, ನಂಗೆ ತುಂಬಾ ಬೇಜಾರಾಗುತ್ತೆ, ಪ್ಲೀಸ್ ಮಾವ ಅಂತ ಹೇಳ್ತಾಳೆ. ಆಗ ನಂದ ಹೇಳ್ತಾಳೆ, ಮಾತಾಡಬೇಡ ನೀನು ಮಾಡಿರೋದು ಸರಿ ಅಂತ ನಿಂಗೆ ಅನಿಸ್ತಿದೆ ಪ್ರಿಯಾ? ಒಂದ್ಸಲ ಯೋಚನೆ ಮಾಡು. ನೋಡು ಪ್ರಿಯಾ, ನಂಗೆ ಆಶ್ಚರ್ಯ ಆಗ್ತಿರೋದು ಏನು ಗೊತ್ತಾ? ಅಲ್ಲ, ವಲ್ಲಭನಿಗೆ ನಾನು ಬಾಯಿಗೆ ಬಂದಾಗ ಬೈದು ಅವನಿಗೆ ಹೊಡೆದು ಬಡ್ದು ಮನೆಯಿಂದ ಹೊರ ಹಾಕಲಿಕ್ಕೆ ಸಿದ್ಧನಾದರೂ ಕೂಡ ನಿನ್ನ ಬಾಯಲ್ಲಿ ಒಂದೇ ಒಂದು ಮಾತು ಬರಲಿಲ್ಲ, ತಪ್ಪು ಮಾಡಿದ್ದು ನೀನು ಅಂತ ಹೇಳಿ. ಅಂದರೆ ಪ್ರಿಯಾ, ನೀನು ಇಷ್ಟೊಂದು ಸ್ವಾರ್ಥಿಯ ಪ್ರಿಯಾ ಅಂತ ಹೇಳ್ತಾನೆ. ಆವಾಗ ಪ್ರಿಯಾ ಹೇಳ್ತಾಳೆ, ಮಾವ ಮಾವ ಪ್ಲೀಸ್ ಮಾವ, ಹಾಗೆಲ್ಲ ಹೇಳ್ಬೇಡಿ ಮಾವ ಅಂತ ಹೇಳ್ತಾಳೆ. ಆಗ ನಂದ ಹೇಳ್ತಾನೆ, ಯಾಕೆ ಪ್ರಿಯಾ ಈ ರೀತಿ ಮಾಡಿದೆ? ಆಯಿತು ಕೇಶವ, ಮೀನಾ, ನಿಮ್ಮೆಲ್ರಿಗೂ ವಿಷಯ ಗೊತ್ತಿತ್ತಲ್ವ? ಅಮೂಲ್ಯ, ನಿಂಗೂ ವಿಷಯ ಗೊತ್ತಿತ್ತಲ್ವಾ? ಅವರೇನು ವಿಷಯ ಹೇಳಲಿಲ್ಲ, ಪರವಾಗಿಲ್ಲ, ಆದರೆ ನೀನು ವಿಷಯ ಹೇಳ್ಬೋದಿತ್ತಲ್ಲ, ಯಾಕೆ ಸುಮ್ಮನೆ ಇದ್ದಿ? ಓ, ನಿನ್ನ ಲಾಭಕ್ಕೋಸ್ಕರ ಸುಮ್ಮನೆ ಇದೆಯಾ? ನಿನ್ನ ತಪ್ಪು ಮಾಡಿದಾಗ ನಿನ್ನ ಮಾತೇ ಆಡಲ್ಲ, ಅದೇ ಬೇರೆಯವ್ರು ತಪ್ಪು ಮಾಡಿದಾಗ ಎತ್ತಿ ತೋರಿಸ್ತೀಯಲ್ವಾ? ಅಮೂಲ್ಯ ಟ್ಯೂಷನ್ ಹೋಗಿದ್ದು ಅದೆಲ್ಲ ಎತ್ತಿ ತೋರಿಸಿದ್ಯಾ ಅವ್ರು ತಪ್ಪು ಮಾಡಿದ್ರು ಅಂತ ಹೇಳಿ, ಆದರೆ ನೀನು ತಪ್ಪು ಮಾಡಿದ್ದು ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ಮುಚ್ಚಿಟ್ಟು. ನಿನ್ನ ಪ್ರಕಾರ ಏನು ಪ್ರಿಯಾ? ಬೇರೆಯವ್ರು ತಪ್ಪು ಮಾಡಿದರೆ ಮಾತ್ರ ತಪ್ಪು, ನೀನು ತಪ್ಪು ಮಾಡಿದ್ರೆ ತಪ್ಪಲ್ಲ. ನಿನ್ನ ಮೇಲೆ ನೀನು ಒಳ್ಳೆಯವಳು ಅಂತ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದೀಯಲ್ವಾ? ನಾನು ಎಂಥ ತಪ್ಪು ಮಾಡಿಬಿಟ್ಟೆ? ನಾನು ಎಲ್ಲರ ಹತ್ರ ಹೇಳ್ತಿದ್ದೆ, ನನ್ನ ಮಾಧವನ ಹೆಂಡ್ತಿ, ನಾನು ಹುಡುಕಿದ ಸೊಸೆ, ಅವಳು ಅಷ್ಟು ಒಳ್ಳೆಯವಳು, ಎಲ್ಲರ ಹತ್ರ ಹೇಳ್ಕೊಂಬರ್ತಿದ್ದೆ. ಆದರೆ ನೀನು, ನನಗಂತೂ ನಿನ್ನ ಮೇಲೆ ನಂಬಿಕೆನೇ ಹೋಯಿತು ಪ್ರಿಯಾ, ಇನ್ಯಾವತ್ತೂ ನನ್ನ ಹತ್ರ ನೀನು ಮಾತಾಡಿಸ್ಬೇಡ ಅಂತ ಹೇಳ್ತಾರೆ. ಆಗ ಪ್ರಿಯಾ ಹೇಳ್ತಾಳೆ, ಮಾವ ದಯವಿಟ್ಟು ಮಾವ ಆ ರೀತಿ ಎಲ್ಲ ಮಾತಾಡಬೇಡಿ ಮಾವ ಅಂತ ಹೇಳ್ತಾಳೆ. ಆಗ ನಂದ ಹೇಳ್ತಾನೆ, ನಾನು ಹುಡುಕಿ ತರದೇ ಇದ್ದರೂ ಕೇಶವನ ಹೆಂಡತಿ ಮೀನಾ ಆಗಿರ್ಬೋದು, ವಲ್ಲಭನ ಹೆಂಡತಿ ಅಮೂಲ್ಯ ತುಂಬಾ ಒಳ್ಳೆಯವರು. ಆದರೆ ನೀನು, ನಾನು ಹುಡುಕಿದ್ದೇನೆ, ನಿಂಗೋಸ್ಕರ ಎಷ್ಟು ಹುಡುಕಿದ್ದೇನೆ, ನನ್ನ ಮನೆಗೆ, ನಂದ ಗೋಕುಲಕ್ಕೆ ಸರಿಯಾದ ಸೊಸೆ ಬೇಕು, ಎಷ್ಟೆಲ್ಲ ಹುಡುಕಿದ್ದೇನೆ ನಮ್ಮ ಮನೆಗೆ ಆಗುವಂಥ ಸೊಸೆನ. ಆದರೆ ನೀನು ಈ ರೀತಿಯ ಪ್ರಿಯಾ, ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಿನ್ನ ಬಗ್ಗೆ ಈ ರೀತಿ ಅಂತ ಹೇಳ್ತಾನೆ. ಆವಾಗ ಪ್ರಿಯಾ ಹೇಳ್ತಾಳೆ, ಅತ್ತೆ ಅತ್ತೆ ನೀವಾದರೂ ಹೇಳಿ ಅತ್ತೆ ಅಂತ ಹೇಳ್ತಾಳೆ. ಆಗ ಗಿರಿಜಾ ಹೇಳ್ತಾಳೆ, ಸಾಕು ಬಾಯಿ ಮುಚ್ಚು ಪ್ರಿಯಾ, ಮಾಡಿದ್ದೆಲ್ಲ ಆಗಿದೆ ಅಲ್ವಾ? ಅಲ್ಲಿಗೆ ಹೋಗಿದ್ದು ಆಗಿದೆ, ಹಣ ಎಲ್ಲ ಖರ್ಚಾಗಿ ಆಗಿದೆ, ಇನ್ಯಾಕೆ ಈ ರೀತಿ ಹೇಳ್ತಿದ್ಯಾ? ಇನ್ನೇನು ಹೇಳಬೇಡ. ನೀನು ಮಾಡಿದ ತಪ್ಪಿಗೆ ಮಗನ ಮನೆ ಬಿಟ್ಟು ಹೊರ ಕಳಿಸ್ಲಿಕ್ಕೆ ಸಿದ್ಧರಾದ್ರು, ಆದರೂ ನೀನು ಸುಮ್ಮನೆ ಇದೆಯಲ್ಲ ಪ್ರಿಯಾ, ಏನಿದು? ಏನು ನನ್ನ ಹತ್ರ ಹೇಳಬೇಡ ಇನ್ನು ಮುಂದೆ ಅಂತ ಹೇಳ್ತಾಳೆ. ಇನ್ನು ನಂದರ ಹತ್ರ ಪ್ರಿಯಾ ಹೋಗ್ತಾಳೆ, ಮಾವ ಪ್ಲೀಸ್ ಮಾವ, ಕೇಳಿ ಮಾವ, ನನ್ನ ಮಾತು ಕೇಳಿ ಮಾವ, ಇನ್ಯಾವತ್ತೂ ಈ ತಪ್ಪು ಮಾಡಲ್ಲ ಮಾವ ಅಂತ ಹೇಳ್ತಾಳೆ ಪ್ರಿಯಾ. ಆಗ ನಂದ ಅವಳ ಹತ್ರ ಮಾತೇ ಆಡಲ್ಲ, ಸಿಟ್ಟಿನಲ್ಲಿ ರೂಮಿಗೆ ಹೋಗ್ತಾನೆ. ಇನ್ನು ಗಿರಿಜಾ ಹತ್ರ ಹೋಗ್ತಾಳೆ ಪ್ರಿಯಾ, ಆದರೂ ಗಿರಿಜಾ ಕೂಡ ಮಾತಾಡಲ್ಲ, ಎಲ್ಲರೂ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಇನ್ನು ಅಮೂಲ್ಯ ಮತ್ತು ಮೀನಾ ಇಬ್ಬರು ಸಮಾಧಾನ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಗಿರಿಜಾ ಅಡುಗೆ ಮನೆಯಲ್ಲಿ ಬಂದು ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ಯಾಕೆ ಪ್ರಿಯಾ ಈ ರೀತಿ ಮಾಡಿದ್ಲು? ನಾವಾದರೆ ಮುಂಚೆ ಈ ರೀತಿ ಖರ್ಚೇ ಮಾಡ್ತಿರ್ಲಿಲ್ಲ, ತರಕಾರಿಗೆ 20 ರೂಪಾಯಿ, ದೇವಸ್ಥಾನಕ್ಕೆ 50 ರೂಪಾಯಿ, ಆ ರೀತಿ ಖರ್ಚು ಮಾಡ್ತಿದ್ವಿ. ಆದರೆ ಇವಳು ಎಷ್ಟೆಲ್ಲ ನಾಟಕ ಮಾಡಿಬಿಟ್ಲಲ್ವಾ ಅಂತ ಹೇಳಿಕೊಂಡು ತುಂಬಾ ನೋವು ಪಡ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಅಮೂಲ್ಯ ಮತ್ತು ಮೀನಾ ಬರ್ತಾರೆ. ಆವಾಗ ಗಿರಿಜಾ ಹೇಳ್ತಾಳೆ, ಏನು ಗೊತ್ತಾ ಮೀನಾ, ನಾವು ಆ ರೀತಿಯೆಲ್ಲ ಹನಿಮೂನಿಗೆ ಹೋಗಲಿಲ್ಲ. ನಾವು ಹೋಗಿದ್ದು ಹನಿಮೂನ್ ಹೇಗಿತ್ತು ಗೊತ್ತಾ? ದೊಡ್ಡಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ವಿ. ಅದು ರಾತ್ರಿಯೆಲ್ಲ ಉಳ್ಕೊಂಡ್ರೆ ಹೋಟೆಲ್ಗೆ ಹಣ ಆಗುತ್ತೆ ಅಂತ ಹೇಳಿ ನಾವು ಬೆಳಿಗ್ಗೆ ಹೋಗಿ ಸಂಜೆನೇ ಬಂದುಬಿಟ್ವಿ. ಆದರೆ ಈ ರೀತಿಯೆಲ್ಲ ನಾವು ಯಾವತ್ತೂ ಮಾಡಲಿಲ್ಲ. ಅಲ್ಲ ಮೀನಾ, ನಿಮ್ಮ ಮಾವ ಮಾಧವ ಮತ್ತು ಪ್ರಿಯಂದು ಹನಿಮೂನಿಗೆ ಒಪ್ಕೊಂಡಿದ್ದೇ ದೊಡ್ಡ ವಿಷಯ, ಅದರಲ್ಲೂ 5,000 ಅಂತ ಹೇಳಿದ್ರು ಒಪ್ಕೊಂಡದೇ ದೊಡ್ಡ ವಿಷಯ. ಆದರೆ ಅವಳು ಮಾಡಿದ್ದೇನು? ಅಷ್ಟು ನಂಬಿಕೆಯಿಂದ ಅವಳನ್ನು ಕಳಿಸಿದ್ರು, ಆದರೆ ಅವಳು ಒಂದು ವಿಷಯನೂ ನಮ್ಮ ಹತ್ರ ಹೇಳಿಲ್ಲ, ವಿಷಯ ಮುಚ್ಚಿಟ್ಲು.
ಅಲ್ಲ ಮೀನಾ, ಅವಳು 26,000 ರೂಪಾಯಿನ ಒಳ್ಳೆ ನೀರು ಖರ್ಚು ಮಾಡ್ಕೊಂಡು ಬಂದಿದ್ದಾಳೆ, ಅವಳಿಗೆ ಎಷ್ಟಿರಬಾರ್ದು ಅಂತ ಹೇಳ್ತಾಳೆ. ಆವಾಗ ಮೀನಾ ಹೇಳ್ತಾಳೆ, ಅತ್ತೆ ನನಗೆ ಈ ವಿಷಯ ಗೊತ್ತಿತ್ತು ಅತ್ತೆ, ಇದನ್ನು ಆವತ್ತೇ ಕೇಶವ ಹೇಳಿದ, ಆದರೆ ನನಗೆ ಪ್ರಿಯಾ ಅವ್ರ ಮೇಲೆ ಸಿಟ್ಟಿತ್ತಲ್ವಾ, ಅದಕ್ಕೆ ನಾನು ಹಣ ಕೊಡಲಿಲ್ಲ. ಆವತ್ತೇ ನಾನು ಹಣ ಕೊಟ್ಟಿದ್ದರೆ ಇವತ್ತು ವಲ್ಲಭ ಈ ರೀತಿ ಸಿಕ್ಕಿ ಹಾಕ್ಕೊಳ್ತಾನೂ ಇರಲಿಲ್ಲ, ಈ ವಿಷಯ ಇಷ್ಟು ದೊಡ್ಡದಾಗ್ತಾನೂ ಇರಲಿಲ್ಲ. ನಂದೇ ತಪ್ಪತ್ತೆ, ದಯವಿಟ್ಟು ಕ್ಷಮಿಸಿಬಿಡಿ ಅತ್ತೆ ಅಂತ ಹೇಳ್ತಾಳೆ. ಆಗ ಗಿರಿಜಾ ಹೇಳ್ತಾಳೆ, ನೀನಾಗ ಕ್ಷಮೆ ಕೇಳ್ತಿದ್ಯಾ, ನೀನು ಅವತ್ತು ಹಣ ಕೊಡಲಿಲ್ಲಲ್ಲ, ಒಳ್ಳೆಯದೇ ಆಯಿತು. ನೀವು ಅವತ್ತು ಹಣ ಕೊಡ್ತಿದ್ದಕ್ಕೆ ಇವತ್ತು ಪ್ರಿಯನ್ ಮುಖವಾಡ ಎಲ್ಲನೂ ಬಯಲಾಯಿತು ಅಂತ ಹೇಳ್ತಾಳೆ ಗಿರಿಜಾ. ಇನ್ನು ಅವಳು ಹೇಳ್ತಾಳೆ, ಅಲ್ಲ ಮೀನಾ, ನಿನ್ಗೆ ಗೊತ್ತಿದೆಯಾ ಆವತ್ತು ನೀನು ಬಜ್ಜಿ ತೊಗೊಂಡು ಬಂದಕ್ಕೆ ಯಾವ ರೀತಿಯೆಲ್ಲ ಮಾಡಿದ್ಲು ಪ್ರಿಯಾ. ಅಷ್ಟೇ ಅಲ್ಲ, ಅಮೂಲ್ಯನ ಟ್ಯೂಷನ್ ವಿಚಾರನ 2 ಸಲ ಹೋಗಿ ಚಾಡಿ ಹೇಳಿಕೊಟ್ಲು. ಅವಳು ಮಾಡಿದ ತಪ್ಪನ್ನು ಏನೂ ಹೇಳಲ್ಲ, ನೀವು ಮಾಡಿದ ತಪ್ಪನ್ನು ಯಾವ ರೀತಿ ಚಾಡಿ ಹೇಳ್ತಾಳೆ. ಅಲ್ಲ, ಅವಳಿಗೆ ಆ ರೀತಿ ಬುದ್ಧಿಯ, ಅಷ್ಟು ಸ್ವಾರ್ಥಿಯ ಪ್ರಿಯಾ. ಇವತ್ತೆಲ್ಲನೂ ಗೊತ್ತಾಯ್ತಲ್ವ, ಅದೇ ನನಗೆ ಖುಷಿಯಾಗಿದ್ದು ಅಂತ ಹೇಳ್ತಾರೆ ಗಿರಿಜಾ. ಆವಾಗ ಅಮೂಲ್ಯ ಹೇಳ್ತಾಳೆ, ಅತ್ತೆ ನನಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ ಅತ್ತೆ. ಅಲ್ಲ ಅತ್ತೆ, ಯಾಕೆ ಎಲ್ಲರೂ ವಲ್ಲಭನ ಮೇಲೇ ದೂರ ಹಾಕ್ತಾರೆ. ಈ ಮನೇಲಿ ಯಾರೇ ತಪ್ಪು ಮಾಡಲಿ, ಏನೇ ಮಾಡಲಿ, ಆದರೆ ದೂಷಿಸೋದು ಮಾತ್ರ ವಲ್ಲಭನ. ಅಂದರೆ ಈ ಮನೇಲಿ ಯಾರೂ ತಪ್ಪು ಮಾಡಲ್ವಾ. ಇವತ್ತೇನು ಸತ್ಯ ಗೊತ್ತಾಯಿತು, ಎಲ್ಲ ವಿಚಾರ ಹೊರಗೆ ಬಂತು. ಇಲ್ಲದಿದ್ದರೆ ವಲ್ಲಭ ಮನೆಯಿಂದ ಹೊರಗೋಗ್ಬೇಕಾಗ್ತಿತ್ತಲ್ವ. ಯಾಕತ್ತೆ ಮಾವ ಯಾವಾಗಲೂ ವಲ್ಲಭನ ಮೇಲೆ ದೂರ ಹಾಕ್ತಾರೆ, ಯಾಕೆ ಅಂದರೆ ವಲ್ಲಭ ಏನು ಹೇಳಿದ್ರು ಕೇಳಿಸ್ಕೊಳ್ತಾನೆ, ಎಷ್ಟು ಹೊಡೆಸ್ಕೊಳ್ತಾನಂತ ಶಾಸ್ತ್ರನ. ಯಾಕತ್ತೆ, ಯಾಕೆ ಈ ರೀತಿ ಮಾಡ್ತಾರೆ ಅವರು ಅಂತ ಹೇಳ್ತಾರೆ. ಆಗ ಗಿರಿಜಾ ಹೇಳ್ತಾಳೆ, ಅಲ್ಲ ಅಮೂಲ್ಯ, ಈ ವಿಚಾರ ಬಗ್ಗೆ ನನಗೂ ಬೇಜಾರಿದೆ, ನನಗೂ ಸಿಟ್ಟಿದೆ. ಆದರೆ ನನಗೊಂದು ಡೌಟು, ನೀನು ವಲ್ಲಭನ ನೋಡಿದರೆ ಯಾವಾಗಲೂ ಬೈತಾ ಇರ್ತಿ, ಆದರೆ ಇವಾಗ ಏನು ಅವ್ರ ಪರವಾಗಿ ಇಷ್ಟೆಲ್ಲ ಮಾತಾಡಿದ್ದಿ. ಅಲ್ಲ, ನೀವು ಆ ರೀತಿ ಮದುವೆ ಆಗಿದ್ದಕ್ಕೆ ಈ ಥರ ಮಾತಾಡ್ತಿದ್ವಿ. ಒಂದು ವೇಳೆ ನೀವು ನಿಜವಾಗ್ಲೂ ಪ್ರೀತಿಸಿ ಮದುವೆ ಆಗಿದ್ದರೆ ಏನು ವಲ್ಲಭನ ಕರ್ಕೊಂಡು ಮನೆ ಬಿಟ್ಟೇ ಹೋಗ್ತಿದ್ಯಾ ಏನು ಕತೆ ಅಂತ ಹೇಳ್ತಾರೆ. ಆಗ ಅಮೂಲ್ಯ ಹೇಳ್ತಾಳೆ, ಅಲ್ಲ ಅತ್ತೆ ಹಾಗಲ್ಲ, ನನಗೆ ನಿಜವಾಗ್ಲೂ ಬೇಜಾರಿದೆ, ಮಾವನ ಮೇಲೂ ಬೇಜಾರಿದೆ, ಪ್ರಿಯಾಕ್ಕನ ಮೇಲೂ ಬೇಜಾರಿದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಪ್ರಿಯಾ ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ. ಇನ್ನು ಈ ಕಡೆ ನಂದ ಒಬ್ಬನೇ ರೂಮಲ್ಲಿ ತುಂಬ ದುಃಖದಿಂದ ಕೂತ್ಕೊಂಡಿರ್ತಾನೆ. ಆವಾಗ ಅಲ್ಲಿಗೆ ಗಿರಿಜಾ ಬರ್ತಾಳೆ. ಇನ್ನು ಗಿರಿಜಾ ಹೇಳ್ತಾಳೆ, ನೀವು ಏನ್ರಿ ಅಂದ್ಕೊಂಡಿದ್ದೀರಾ, ಯಾಕ್ರಿ ವಲ್ಲಭನಿಗೆ ಈ ರೀತಿ ಕೈ ಮಾಡ್ತೀರಾ. ಅಲ್ಲ ರೀ, ಮನೇಲಿ ಯಾರೇ ತಪ್ಪು ಮಾಡಿದ್ರು ವಲ್ಲಭನಿಗೆ ಯಾಕೆ ರೀ ಶಿಕ್ಷೆ, ಅವ್ನು ಏನು ಮಾಡಿದ ಅಂದರೆ ವಲ್ಲಭ ಏನು ಮಾಡಿದ್ರು, ಅವ್ನು ಎಷ್ಟೇ ಹೊಡೆದ್ರು ಬೈದ್ರು ಸಹಿಸ್ಕೊಳ್ತಾನೆ ಅನ್ನೋ ತಾಸರನವೇ. ಅಲ್ಲ ರೀ, ಅವ್ನು ನಿಮ್ಮ ಮಗ ರೀ, ಯಾಕೆ ಅದನ್ನು ಮರಿತಿದ್ದೀರಾ. ಅಷ್ಟೇ ಅಲ್ಲ, ಒಂದು ವಿಷಯ ನೆನಪಿಟ್ಕೊಳ್ಳಿ, ಈ ಮನೇಲಿ ಯಾರಿಗೇ ಕಷ್ಟ ಬರಲಿ ಮೊದಲು ಬರೋದು ವಲ್ಲಭ. ಅದೇ ರೀತಿ ಈ ಮನೇಲಿ ಯಾರೇ ತಪ್ಪು ಮಾಡಲಿ ಅವನ ಮೇಲೇ ನೀವು ಹೊಣೆ ಹಾಕೋದಲ್ವಾ. ಯಾಕ್ರಿ ಯಾಕೆ ಈ ರೀತಿ ಮಾಡ್ತಿದ್ದೀರಾ. ನೋಡಿರಿ, ಈಗ ವಲ್ಲಭ ನಮ್ಮ ಮಗ ಮಾತ್ರ ಅಲ್ಲ, ಅಮೂಲ್ಯನ ಗಂಡ ಕೂಡ. ಅಲ್ಲ, ನೀವು ಆ ರೀತಿ ಅವನಿಗೆ ಹೊಡೆದಾಗ ಅಮೂಲ್ಯಂಗೆ ಎಷ್ಟು ಬೇಜಾರಾಗಿರ್ಬೋದು ಒಂದು ಸಲ ಯೋಚನೆ ಮಾಡಿದ್ದೀರಾ. ಅಮೂಲ್ಯ ಎಷ್ಟು ನೋವು ಪಟ್ಟಿರ್ಬೋದು ಒಂದು ಸಲ ಆದರೂ ನಿಮ್ಗೆ ಗೊತ್ತಿದೆಯಾ ಅದು. ಯಾಕ್ರಿ ಈ ರೀತಿ ಮಾಡ್ತಿದ್ದೀರಾ. ಬೆಳೆದ ಮಗನಿಗೆ ಹೊಡೆಯೋದು ಸರಿಯಲ್ಲ ಅಲ್ವಾ, ಅದು ಅವ್ನ ಹೆಂಡತಿ ಎದುರಿಗೆ ಹೊಡೆಯೋದು ಎಷ್ಟರ ಮಟ್ಟಿಗೆ ಸರಿ ರೀ. ನಿಮ್ಗೆ ಯಾಕ್ರಿ ಇದೆಲ್ಲ ಅರ್ಥ ಆಗಲ್ಲ ಅಂತ ಕೇಳ್ತಾಳೆ. ಆವಾಗ ನಂದ ಹೇಳ್ತೇನೆ, ಆಯಿತು ಬಿಡು, ಇನ್ನು ಅವನನ್ನು ಎಲ್ಲರ ಮುಂದೆ ನಾನು ಹೊಡೆಯಲ್ಲ ಅಂತ ಹೇಳ್ತಾನೆ. ಆವಾಗ ಗಿರಿಜಾ ಕೇಳ್ತಾಳೆ, ಅಂದರೆ ರೂಮಿಗೆ ಕರ್ಕೊಂಡು ಬಂದು ಹೊಡಿತೀರಾ ಅವನಿಗೆ. ಅಲ್ಲ ರೀ, ಬೆಳೆದ ಮಗನಿಗೆ ಹೊಡಿಬಾರ್ದು ಕಣ್ರಿ, ಅದು ಸರಿಯಲ್ಲ ಅಂತ ಹೇಳ್ತಾಳೆ. ಆಗ ನಂದ ಹೇಳ್ತಾನೆ, ಆಯಿತು ಬಿಡು, ನೀನೇನು ಯೋಚನೆ ಮಾಡಬೇಡ, ನಾನು ಹೊಡಿಯಲ್ಲ ಅಂತ ಹೇಳ್ತಾನೆ. ಇನ್ನು ಗಿರಿಜಾ ಹೇಳ್ತಾಳೆ, ಅಲ್ಲ ರೀ, ಯಾಕೆ ನೀವು ವಲ್ಲಭನಿಗೆ ಯಾವಾಗಲೂ ತಪ್ಪು ಮಾಡಿದ್ಯಾ ಅಂತ ಹೇಳ್ತಾ ಇರ್ತೀರಿ. ಅಲ್ಲ, ಅವ್ನು ನಿಮ್ಮ ಮಗ ಅಲ್ವಾ, ನಿಮ್ಗೆ ಅವನ ಮೇಲೆ ನಂಬಿಕೆನೇ ಇಲ್ವಾ, ಯಾಕ್ರಿ ಈ ರೀತಿ ಮಾಡ್ತೀರಾ. ಅಲ್ಲ, ಇವಾಗ ಏನು ಅಮೂಲ್ಯ ಸುಮ್ಮನೆ ಇದ್ಲು, ಇನ್ನು ಇದೇ ರೀತಿ ಅವನಿಗೆ ಹೊಡೆದು ಬಡ್ದು ಮನೆಯವ್ರ ಮುಂದೆ ಎಲ್ಲ ಅವಮಾನ ಮಾಡ್ತಿದ್ರೆ ಅವಳೇನಾದರೂ ಗಂಡಂಗೆ ಕರ್ಕೊಂಡು ಬೇರೆ ಕಡೆ ಹೋಗೋಣ ಅಂದರೆ ಆಗ ಏನ್ರಿ ಮಾಡೋದು ಅಂತ ಹೇಳ್ತಾಳೆ. ಆವಾಗ ನನಗೆ ಫುಲ್ ಶಾಕ್ ಆಗುತ್ತೆ. ಆಗ ಗಿರಿಜಾ ಹೇಳ್ತಾಳೆ, ಹೌದು ರೀ, ನಾವು ಈ ರೀತಿ ಅವನಿಗೆ ಹೊಡೆಯೋದು ಸರಿಯಲ್ಲ. ನೀವು ಏನೇ ಹೇಳಿ ವಲ್ಲಭ ಯಾವತ್ತಿದ್ರೂ ಸರಿ ದಾರಿಯಲ್ಲೇ ನಡೀತಾನೆ, ಸರಿಯಾಗೇ ಇರ್ತಾನೆ. ಅಲ್ಲ ರೀ, ಇವತ್ತು ನೀವು ತಪ್ಪು ಮಾಡ್ದೆ ಅಂತ ಹೇಳಿ ವಲ್ಲಭನ ಮನೆಯಿಂದ ಹೊರಗೆ ಹಾಕ್ಲಿಕ್ಕೆ ಹೋದ್ರಿ. ಈಗ ಗೊತ್ತಾಯಿತು ತಪ್ಪು ಮಾಡಿದ್ದು ವಲ್ಲಭ ಅಲ್ಲ ಪ್ರಿಯಾ ಅಂತ. ಅದೇ ರೀತಿ ಅಮೂಲ್ಯ ಹೇಳಿದರೆ ತಪ್ಪು ಮಾಡಿದೆ ಅಂತ ಹೇಳಿ ವಲ್ಲಭನ ಮನೆಯಿಂದ ಹೊರ ಹಾಕ್ಲಿಕ್ಕೆ ನೋಡಿದ್ರಲ್ಲ, ಇವಾಗ ಪ್ರಿಯಾಕ್ಕ ತಪ್ಪು ಮಾಡಿದಲ್ಲ, ಪ್ರಿಯಾನೇ ಮನೆಯಿಂದ ಹೊರಗಾಕಿ ಅಂತ ಹೇಳಿದರೆ ನೀವು ಅದಕ್ಕೆ ಏನಂತ ಉತ್ತರ ಕೊಡ್ತೀರಾ. ಸ್ವಲ್ಪ ಯೋಚನೆ ಮಾಡಿರಿ, ಇನ್ನಾದರೂ ವಲ್ಲಭನ ನಂಬಿ ಅಂತ ಹೇಳ್ತಾಳೆ. ಇನ್ನು ನಂದ ಅಂಗಡಿಗೆ ಹೋಗ್ಬೇಕಂತ ಹೇಳಿ ಪರ್ಸ್ ತಗೊಳ್ಳಿಕ್ಕೆ ಬರ್ತಾನೆ. ಆವಾಗ ಅಲ್ಲಿ ಮನೆಯವರೆಲ್ಲರೂ ನಿಂತಿರ್ತಾರೆ. ಆಗ ಪ್ರಿಯಾ ಓಡಿ ಬಂದು ಅವಳು ಕಾಲು ಹಿಡ್ಕೊಳ್ತಾಳೆ. ಮಾವ ದಯವಿಟ್ಟು ಕ್ಷಮಿಸಿ ಬಿಡಿ ಮಾವ, ಇನ್ಯಾವತ್ತೂ ಈ ತಪ್ಪು ಮಾಡಲ್ಲ ಮಾವ ಅಂತ ಹೇಳ್ತಾರೆ. ಆಗ ನಂದ ಹೇಳ್ತಾನೆ, ನೋಡು, ಮೊದಲು ನೀನು ಕಣ್ಣೀರು ಒರೆಸು. ನೋಡು ಪ್ರಿಯಾ,
ನೀ ನನಗೆ ಅಲ್ಲಿಗೆ ಹೋಗಿದ್ದಕ್ಕೆ ಬೇಜಾರಿಲ್ಲ, ಅಷ್ಟು ಹಣ ಖರ್ಚಾಯಿತು ಅದೂ ಬೇಜಾರಿಲ್ಲ, ಆದರೆ ನನ್ನ ಹತ್ರ ವಿಷಯ ಮುಚ್ಚಿಟ್ಟಲ್ಲ ಪ್ರಿಯಾ, ಅದೇ ನನಗೆ ಬೇಜಾರು. ನಾನು ವಲ್ಲಭನಿಗೆ ಅಷ್ಟೆಲ್ಲ ಬೈತಿರುವಾಗ ಆಗಲೂ ನೀನು ಬಾಯಿ ಮುಚ್ಕೊಂಡು ಕೂತಿದ್ದೆ, ಅದೇ ನನಗೆ ಬೇಜಾರಾಗಿದ್ದು. ಹೌದು, ವಿಷಯನ ಎಲ್ಲರೂ ಮುಚ್ಚಿಟ್ಟಿದ್ದಾರೆ, ತಪ್ಪು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಮಾಧವನು ತಪ್ಪು ಮಾಡಿದ್ದಾನೆ, ಕೇಶವ, ಸುಂದರ, ವಲ್ಲಭ ಎಲ್ಲರೂ ತಪ್ಪು ಮಾಡಿ ದುಡ್ಡು ಕಳಿಸಿದ್ದಾರೆ. ಆ ವಿಷಯ ಗೊತ್ತಿದ್ದರೂ ಅದನ್ನು ಮುಚ್ಚಿಟ್ರು. ಇನ್ನು ಅಮೂಲ್ಯ ಮತ್ತು ಮೀನಾನೂ ವಿಷಯ ಮುಚ್ಚಿಟ್ರು. ಆದರೆ ನೀನೇನು ಮಾಡಿದ್ದಿ? ನೀನು ಅವ್ರು ತಪ್ಪು ಮಾಡಿದರೆ ಅದನ್ನು ಎತ್ತಿ ನನಗೆ ತೋರಿಸ್ತಾ ಇದ್ದೆ, ಅವ್ರು ತಪ್ಪು ಮಾಡಿದ್ರು ಮಾವ ಅಂತ ಹೇಳ್ತಾ ಇದ್ದಿ. ಆದರೆ ಅವರು ಯಾವ ವಿಚಾರನೂ ಹೇಳಿಲ್ಲ. ಯಾಕೆ ಗೊತ್ತಾ? ಯಾಕಂದರೆ ನೀನು ಅವ್ರ ಅಕ್ಕ, ಅದನ್ನು ಬಿಟ್ಕೊಡ್ಬಾರ್ದು ಅಂತ ಹೇಳ್ಕೊಂಡು, ನಿನಗೆ ಯಾರು ಏನು ಹೇಳಬಾರ್ದು, ನೀನು ಮಾಡಿದ ತಪ್ಪು ಗೊತ್ತಾಗಬಾರ್ದು ಅಂತ ಹೇಳ್ಕೊಂಡು ಅವ್ರು ಏನೂ ಹೇಳಿಲ್ಲ. ಆದರೆ ನೀನೇನು ಮಾಡಿದ್ದಿ ಪ್ರಿಯಾ? ನೀನು ಮಾಡಿದ ಸರಿ ಅಂತ ನಿಂಗೆ ಅನ್ನಿಸ್ತಾ? ನಿಜ ಹೇಳು, ಯಾಕೆ ಈ ರೀತಿ ಮಾಡಿದ್ದಿ? ನೋಡು, ಹೌದು ಒಪ್ಕೊಳ್ತೇನೆ, ವಲ್ಲಭ ಕೇಶವ ಮತ್ತು ಮಾಧವಂತರಲ್ಲ, ಅವರಿಬ್ಬರು ನಾನು ಹಾಕಿದ ಗೆರೆ ದಾಟಲ್ಲ. ಆದರೆ ಈ ಕತ್ತೆ ಬಡವ ವಲ್ಲಭ ಯಾವಾಗಲೂ ನಾನು ಹಾಕಿದ ಗೆರೆ ದಾಟ್ತಾನೆ. ಆದರೆ ಒಂದಂತೂ ಸತ್ಯ, ಅವನು ನಿಯಮದ ಗೆರೆ ದಾಟ್ಬೋದು, ಆದರೆ ನ್ಯಾಯ ಬಿಟ್ಟು ಯಾವತ್ತೂ ಅವನು ಹೋಗಲ್ಲ ಅಂತ ಹೇಳ್ತಾರೆ. ಆಗ ವಲ್ಲಭನಿಗೆ ತುಂಬ ಖುಷಿಯಾಗುತ್ತೆ, ಮನೆಯವರಿಗೆಲ್ಲ ತುಂಬ ಖುಷಿಯಾಗುತ್ತೆ. ಇನ್ನು ನಂದ ಹೇಳ್ತಾನೆ, ನೋಡು ಪ್ರಿಯಾ, ನಾನು ನನ್ನ ಸೊಸೆ ಹುಡುಕುವಾಗ ಇದೇ ರೀತಿ ಇರಬೇಕು, ನಂದಗೋಕುಲಕ್ಕೆ ಹೊಂದ್ಕೊಂಡು ಹೋಗಬೇಕು, ಜೇನುಗೂಡು ಥರ ಇರಬೇಕು ಅಂತ ಅಂದ್ಕೊಂಡೆ. ಆದರೆ ನೀನು ಜೇನುಗೂಡಿಗೆ ಬೀಳೋ ಕಲ್ಲು ಥರ ವರ್ತಿಸ್ತಿದ್ಯಾ. ಈ ರೀತಿ ಮಾಡೋದು ಸರಿಯಲ್ಲ ಪ್ರಿಯಾ, ಇನ್ನಾದರೂ ಅರ್ಥ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇನ್ನು ಮಾಧವ ಪ್ರಿಯಾನ ಸಮಾಧಾನ ಮಾಡ್ತಾಯಿರ್ತಾನೆ. ಪ್ರಿಯಾ ಹೇಳ್ತಾಳೆ, ಅಲ್ಲ ಯಾಕ್ರಿ ಈ ರೀತಿ ಎಲ್ಲ ಆಯಿತು? ನೋಡಿರಿ, ನಾನು ಈ ಮನೆಯಲ್ಲಿ ಒಂದು ಒಳ್ಳೆ ಸೊಸೆ ಅಂತ ಅಂದ್ಕೊಳ್ಬೇಕಂದ್ರೆ ಎಷ್ಟೆಲ್ಲ ಕಷ್ಟಪಡ್ತಿದ್ದೆ ಅಂತ ನಿಮ್ಗೆ ಗೊತ್ತಿದೆಯಾ? ಆ ಕಷ್ಟ ನಂಗೆ ಮಾತ್ರ ಗೊತ್ತಿದೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಅಂಗಳ ಸಾರಿಸಿ, ರಂಗೋಲಿ ಹಾಕಿ, ನೆಲ ಒರೆಸಿ, ಎಲ್ಲ ಕೆಲಸ ಮಾಡಿ, ತಿಂಡಿ ಊಟ ಎಲ್ಲನೂ ಮಾಡ್ತಿದ್ದೆ. ಇನ್ನೇನು ನಮ್ಮ ಮಾವ ಈ ಮನೆ ಒಳ್ಳೆ ಸೊಸೆ ನೀನು ಅಂತ ಹೇಳುವಷ್ಟರಲ್ಲಿ ನೀವು ಸತ್ಯನ ಬಾಯಿ ಬಿಟ್ರಿ, ಈಗ ಎಲ್ಲನೂ ಹಾಳಾಯಿತು ನೋಡಿ ಅಂತ ಹೇಳ್ತಾರೆ. ಆಗ ಮಾಧವನಿಗೆ ಶಾಕ್ ಆಗುತ್ತೆ. ಏನು ಪ್ರಿಯಾ ಈ ರೀತಿ ಹೇಳ್ತಿದ್ಯಾ? ಅಂದರೆ ನೀನು ಏನಂತ ಅಂದ್ಕೊಂಡಿದ್ಯಾ? ಓ, ನಿಮ್ಮ ಮನೆ ಕೆಲಸ ಎಲ್ಲ ಮಾಡೋದು ನೀನು ತಪ್ಪು ಮಾಡಿದಾಗ ಅದಕ್ಕೆ ಕೊಡುವ ಲಂಚನ? ಅದೆಲ್ಲ ಆಗಲ್ಲ ಪ್ರಿಯಾ, ತಪ್ಪು ಯಾರೇ ಮಾಡಿರಲಿ ತಪ್ಪು ತಪ್ಪೇ. ನಿಂಗೆ ಇನ್ನೂ ಸ್ವಾರ್ಥದ ಬುದ್ಧಿ ಹೋಗಲಿಲ್ವಾ ಪ್ರಿಯಾ? ಯಾಕೆ ಈ ರೀತಿ ಮಾಡ್ತಿದ್ಯಾ ನೀನು ಅಂತ ಹೇಳ್ತಾನೆ ಮಾಧವ. ಆಗ ಪ್ರಿಯಾ ಹೇಳ್ತಾಳೆ, ಅಲ್ಲ ರೀ, ಆಯಿತು ಬಿಡಿ, ನಾನು ತಪ್ಪು ಮಾಡಿದೆ, ಮಾವ ಅದಕ್ಕೆ ಸರಿಯಾಗೇ ಬೈದರು, ಆಯಿತು ಅದು ಕೂಡ ಇರಲಿ. ಆದರೆ ಅವ್ರು ಅಷ್ಟು ಬೈಯುವಾಗ ನೀವು ಯಾಕ್ರಿ ನಂಗೆ ಸಪೋರ್ಟ್ ಮಾಡಲಿಲ್ಲ? ನನ್ನ ಪರವಾಗಿ ಯಾಕ್ರಿ ನೀವು ಒಂದು ಮಾತು ಆಡಲಿಲ್ಲ? ಹೇಳ್ರಿ, ಯಾಕೆ ಈ ರೀತಿ ಮಾಡಿದ್ರಿ ಅಂತ ಕೇಳ್ತಾರೆ. ಆಗ ಮಾಧವ ಹೇಳ್ತಾನೆ, ನೋಡಿ ಪ್ರಿಯಾ, ನನಗೆ ತಲೆ ಎಲ್ಲ ಚಿಟ್ಟಿಡ್ದು ಹೋಗಿದೆ. ಬೆಳಿಗ್ಗೆಯಿಂದ ಆಗ್ತಿರೋದು ನೋಡಿ ನನಗೆ ಯಾರಾದರೂ ಸಮಾಧಾನ ಮಾಡಲಿ ಅಂತ ಹೇಳಿ ಕಾಯ್ತಿದ್ದೇನೆ. ಆದರೆ ನೀನು ಈ ರೀತಿ ಮಾಡ್ತಿದ್ದೀಯಲ್ವಾ? ನೋಡಿ ಪ್ರಿಯಾ, ನೀನು ಮಾಡಿದ ತಪ್ಪು, ನೀನು ಮಾಡಿದ ತಪ್ಪಿಗೆ ನಿನಗೆ ಬೇಜಾರಾಗ್ತಿದೆ, ಒಪ್ಕೊಳ್ತೀನಿ. ಅದಕ್ಕೆ ಸಮಾಧಾನ ನೀನೇ ಮಾಡ್ಕೊ. ನೀವೊಂದು ಮಾತು ಹೇಳಿದ್ಯಲ್ವಾ, ನನ್ನ ಪರವಾಗಿ ಯಾರೂ ಇಲ್ಲ ಅಂತ ಹೇಳಿ. ನೋಡು, ನೀನು ತಪ್ಪು ಮಾಡಿದ್ದು ನನಗೂ ಕೂಡ ಗೊತ್ತಿತ್ತು. ಕೇಶವ, ವಲ್ಲಭ, ಮೀನಾ, ಇನ್ನು ಸುಂದ್ರ ಮಾವ ಎಲ್ಲರಿಗೂ ನೀನು ಮಾಡಿದ ತಪ್ಪು ಗೊತ್ತಿತ್ತು. ಆದರೂ ಅವ್ರು ಯಾಕೆ ಹೇಳಿಲ್ಲ ಗೊತ್ತಾ? ನಿನ್ನ ಮೇಲೆ ಇರೋ ಪ್ರೀತಿಗೆ ಒಗ್ಗಟ್ಟು ಮುರಿಬಾರ್ದು ಅಂತ ಹೇಳ್ಕೊಂಡು ನೀ ತಪ್ಪು ಮಾಡಿದ್ರು, ಆ ತಪ್ಪನ್ನು ಮುಚ್ಚಿಟ್ರು. ಆದರೆ ಇವತ್ತು ವಲ್ಲಭರ ಮನೆಯಿಂದ ಹೊರಗೆ ಹಾಕ್ಲಿಕ್ಕೆ ಸಿದ್ಧರಾದರು, ಆದರೂ ನೀನು ಏನೂ ಮಾತಾಡಲಿಲ್ಲಲ್ಲ ಪ್ರಿಯಾ? ನೀನು ಮಾಡಿದ್ದು ಮಾತ್ರ ಸರಿಯಾ ನಿನಗೆ? ನೋಡು ಪ್ರಿಯಾ, ನೀನು ತಪ್ಪು ಅರ್ಥ ಮಾಡಿಕೊಂಡು ಒಳ್ಳೆ ಬುದ್ಧಿ ಕಲಿ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಪ್ರಿಯಾಂಗಂತೂ ತುಂಬಾ ಬೇಜಾರಾಗ್ತಾ ಇರ್ತದೆ. ಅವಳಂತೂ ಅವಳು ಸ್ವಾರ್ಥ ಬುದ್ಧಿನ ಬಿಡಲಿಕ್ಕೆ ರೆಡಿನೇ ಇರಲ್ಲ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲಾಗುತ್ತೆ, ಮನೆಯವರು ಪ್ರಿಯಾ ರೀತಿ ಯಾವ ರೀತಿ ವರ್ತಿಸ್ತಾರೆ, ಇನ್ನು ಪ್ರಿಯನ ಹತ್ರ ಗಿರಿಜಾ ಯಾವ ರೀತಿ ಮಾತಾಡ್ತಾಳೆ, ಯಾಕಂದರೆ ಗಿರಿಜನಿಗೆ ಪ್ರಿಯನ ಮೇಲೆ ಸಿಟ್ಟಿದೆ. ಅಮೂಲ್ಯ ಮತ್ತು ಮೀನಾ ತಪ್ಪು ಮಾಡಿದಾಗ ಅದನ್ನು ತುಂಬ ದೊಡ್ಡದಾಗಿ ಎಲ್ಲರ ಎದುರಿಗೆ ಹೇಳಿದ್ಲು. ಅದೇ ಪ್ರಿಯಾ ತಪ್ಪು ಮಾಡಿದಾಗ ಯಾವ ರೀತಿ ಮನೆಯವರು ವರ್ತನೆ ಮಾಡ್ತಾರೆ ಎಲ್ಲನೂ ನಾಳೆ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.